ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ನೋಡೋಣ. ಎಕ್ಸ್ಪೈರಿ ಮಂತ್ಲಿ ಮತ್ತೆ ವೀಕ್ಲಿ ಎಲ್ಲ ಎಕ್ಸ್ಪೈರಿ. ಸೊ ಏನ್ ಮಾಡಿದ್ದಾನೆ ಮಾರ್ಕೆಟು ಬೆಳಿಗ್ಗೆ, ಇದು ಝೋನ್ಸ್ ಇದೆಲ್ಲ ನಿನ್ನೆ ನಿಮ್ಗೆ ಲೈನ್ಸ್ ಎಲ್ಲ ಕಳಿಸಿದೀವಿ. ಅದೇ ಪ್ರಕಾರದಲ್ಲಿ ಫಸ್ಟ್ ಕ್ಯಾಂಡಲ್ ಅನ್ನ ರಿಜೆಕ್ಷನ್ ತಗೊಂಡ, ಮತ್ತೆ ತಿರ್ಗಾ ರೀಟೆಸ್ಟ್ ಮಾಡ್ದ. ರೀಟೆಸ್ಟ್ ಮಾಡಿ ಮೂವ್ ಆಗಿದ್ದು ಒಳ್ಳೆ ರೀತಿಯ ಮೂಮೆಂಟಮ್ ಅನ್ನ ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ವಾ? ಅದಾದ್ಮೇಲಿಂದ ಮೂಮೆಂಟಮ್ ಜಾಸ್ತಿ ಕೊಡ್ಲಿಲ್ಲ. ಇದೇ ಝೋನಲ್ಲಿ ಸ್ವಲ್ಪ ಮೇಲೆ ಹೋಗೋಗಿ ಮಾಡಿ ಮತ್ತೆ ಫಾಲ್ ಆಗೋಗಿ ಮಾಡಿ ಮತ್ತೆ ರಿವರ್ಸ್ ತಗೊಂಡ. ಎಲ್ಲಿವರೆಗೆ ಬಂತಂತ ನೋಡಿದ್ರೆ, ನೀವು ಈಗ ಇದುವರೆಗೆ ಇದ್ದಂತಹ ಲೋ ಮಾರ್ಕೆಟು ನಿನ್ನೆ ಬುಧವಾರ ಮಂಗಳವಾರದ್ದು ಲೋ ಅಲ್ಲಿವರೆಗೆ ಮಾರ್ಕೆಟು ಬಂದು ನಿಂತಿದೆ ಅಷ್ಟೇ. ಸೊ ಅಲ್ಲಿಂದ ನಿಂತಿದ್ದು ಕ್ಲಿಯರ್ ಆಗಿ ಒಂದು ಬಾಕ್ಸ್ ಮಾಡೋಣ. ಸೊ ಏನಾಗಿದೆ, ಇಲ್ಲಿವರೆಗೆ ಇದ್ದಂತಹ ಲೋ ಏನಿದೆಯೋ ಆ ಲೋವರೆಗೆ ಮಾತ್ರ ಮಾರ್ಕೆಟು ಅಲ್ಲೇ ಸಸ್ಟೈನ್ ಆಯ್ತು. ತಿರ್ಗಾ ಒಂದ್ಸಲಿ ಫಾಲ್ ಆಗಂಗಾದ್ರು ಮತ್ತೆ ತಿರ್ಗಾ ಒಳಗೆ ಬಂದು ರೀಟೆಸ್ಟ್ ಮಾಡಿ ಅಲ್ಲಿಂದನೇ ಹೋಗಿದೆ. ಸೊ ಇದು ಮೂಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡಲಿಕ್ಕೆ. ಸೊ ಈ ಎರಡು ಮೂಮೆಂಟಮ್ ಅನ್ನ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇತ್ತು, ಯಾಕಂದ್ರೆ ಇದು ನಿನ್ನೆನೆ ಝೋನ್ಸ್ ಅನ್ನ ಕೊಟ್ಟಿರೋದು. ಆದ್ರೆ ಏನಾಗಿರುತ್ತೆ ಇವತ್ತು ರಿಟೇಲರ್ಸ್ ಗಳಂತ ಹೇಳಿದ್ರೆ ಉಲ್ಟಾ ಥಿಂಕಿಂಗ್ ಮಾಡ್ತಿರ್ತಾರೆ. ಅಂದ್ರೆ ಇದೀಗ ಬ್ರೇಕ್ ಆಗಿ ತಿರ್ಗಾ ಇಲ್ಲಿ ಒಳಗೆ ಹೋಗ್ತಾ ಇರ್ಬೇಕಾದ್ರೆ ಇನ್ ಮೇಲೇನೆ ಹೋಗುತ್ತೆ ಅಂತ ಸಿಹಿ ತಗೊಳಕ್ ಹೋಗಿರ್ತಾರೆ. ಅಥವಾ 5 ನಿಮಿಷ ಕ್ಯಾಂಡಲ್ ಅಲ್ಲಿ ಟ್ರೇಡ್ ಮಾಡಕ್ ಹೋದಾಗ 5 ನಿಮಿಷ ಕ್ಯಾಂಡಲ್ ಅಲ್ಲಿ ಏನಾಗುತ್ತೆ, ಒಂದು ಗ್ರೀನ್ ಆಯ್ತು, ಸೊ ಇದು ಒಳಗಡೆನೆ ಇದೆ, ಗ್ರೀನ್ ಆಗ್ತಿದೆ, ಸೊ ಇನ್ ಮೇಲೇನೆ ಹೋಗ್ಬೋದು ಅಂತ, ಆಮೇಲೆ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಈ ರೀತಿ ನೀವು ಚೇಂಜಸ್ ಗಳನ್ನ ಮಾಡಿದಾಗ ನಿಮ್ಗೆ ಅದು ಪ್ರಾಪರ್ ಆಗಿ ಟ್ರೇಡ್ ಸಿಗಲ್ಲ. ಅದೇ ಪ್ರಾಪರ್ ಆಗಿ ಟ್ರೇಡ್ ಮಾಡಿದ್ರೆ, ನಾವು ನೋಡಿ ಬೆಳಿಗ್ಗೆನೆ ನಿಮ್ಗೆ ಸ್ಕ್ರೀನ್ ಶಾಟ್ಸ್ನೆಲ್ಲ ಪ್ರಾಪರ್ ಆಗಿ ಕಳಿಸಿದ್ವಿ. ಬೆಳಿಗ್ಗೆ ಜಾಸ್ತಿ ಮೂಮೆಂಟಮ್ ಇರಲಿಲ್ಲ, 37ರಿಂದ 62, ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಹಿಡ್ದಿದೀವಿ, ಕರೆಕ್ಟ್ ಅಲ್ವಾ? ಇಲ್ಲಿ ಪಿ ನೋಡಬಹುದು 171, 82, 97 ಅಲ್ಲಿವರೆಗೂ ನಾವು ಟ್ರೇಡ್ ಅಲ್ಲಿ ಕೂತಿದೀವಿ. ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಇವತ್ತು 30 ರೂಪಾಯಿಗೆ ಬೈ ಮಾಡಿ 24,900 ಪಿ ಆಯ್ತಾ, ಅಥವಾ ಸಿ ಯಾವ್ದು 30 ರೂಪಾಯಿಗೆ ಬರುತ್ತೋ ಆ 30 ರೂಪಾಯಿಗೆ ಬೈ ಮಾಡಿ ಅಂತ. ಆ 30 ರೂಪಾಯಿಗೆ ಬೈ ಮಾಡಿದ್ದು ನಿಮ್ಗೆ ಹೀರೋ ಅಥವಾ ಝೀರೋ ಆಗ್ಬೋದು ಅಂತ. ಸೊ ಬೆಳಿಗ್ಗೆ ಆಬ್ವಿಯಸ್ಲಿ ಅದೇನಾಯ್ತು, ಪಿ ಬರಲಿಲ್ಲ. ಯಾಕೆ? ಪಿ ಮೇಲ್ಗಡೆ ಇತ್ತು, ಕರೆಕ್ಟ್ ಅಲ್ವಾ? ಪಿ ಮೇಲೆ ಇತ್ತು, ಅದಕ್ಕೆ ಬರಲಿಲ್ಲ. ಬೆಳಿಗ್ಗೆನೆ ಮೇಲೋಯ್ತು, 30 ರೂಪಾಯಿ ಹತ್ರ ಬರಲಿಲ್ಲ. ಸೊ ಪಿ ತಗೊಳಕ್ ಆಗ್ಲಿಲ್ಲ. ಬಟ್ ಸಿ ಬಂದಿತ್ತು, ಸಿ ಎಕ್ಸಾಕ್ಟ್ಲಿ 28 ರೂಪೀಸ್ 35 ಪೈಸಾ ಅಲ್ಲಿಂದನೇ ತಗೊಂಡಿದ್ದು. ಒಂದು 30.90 ವರೆಗೆ ಕೊಟ್ಟಿತ್ತು. ಮತ್ ತಿರ್ಗಾ ರೀಟೆಸ್ಟ್ ಮಾಡಿ ಮತ್ ತಿರ್ಗಾ ಬರ್ಬೇಕಾದ್ರೆ ಎಗೈನ್ ಸ್ಪಿನ್ ಬ್ರೇಕ್ ಅಲ್ಲಿ ನಾವು ತಿರ್ಗಾ ಒಂದು ಪ್ಲಾನ್ ಮಾಡಿದ್ವಿ. 61ರಿಂದ 108 ನಮ್ ಲೈನ್ ಇತ್ತು. ಸೊ ಅಲ್ಲಿ ಎಕ್ಸಿಟ್ ಆದ್ವಿ, ಬಟ್ ಅದು ಸ್ವಲ್ಪ ಇನ್ನು ಮೇಲೆವರೆಗೆ ಹೋಗಿ ಲೈನ್ಸ್ ಅನ್ನ ಟಚ್ ಮಾಡಿದೆ. ಸೊ ಆ ಟ್ರೇಡ್ ಸಹ ನಾವಿಲ್ಲಿ ಎಕ್ಸಿಕ್ಯೂಷನ್ ಮಾಡಿದ್ವಿ, ಅದು ಸಹ ಚೆನ್ನಾಗಿ ಬಂತು. 61ರಿಂದ 102 ಅದಾದ್ಮೇಲೆ ಇದನ್ನು ಫರ್ದರ್ ಮೂವ್ ಕೊಟ್ಟಿದೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಸ್ಟಡಿ ಮಾಡಿ ಇಟ್ರೆ ನಿಮ್ಗೆ ಟ್ರೇಡಿಂಗ್ ಅನ್ನೋದು ಕಷ್ಟ ಇಲ್ಲ. ಅದೇ ನಾವು ಸ್ಟಡಿ ಮಾಡಿಲ್ಲ ಅಂತ ಹೇಳಿದಾಗ ನಮ್ಗೆ ಇದೆಲ್ಲ ಕನ್ಫ್ಯೂಷನ್. ನಾವೀಗ ಸಿ ತಗೊಬೇಕಾ, ಪಿ ತಗೊಬೇಕಾ, ಈಗ ಇಲ್ಲಿ ಗ್ರೀನ್ ಆಗ್ತಾ ಇದೆ, ಈಗ ಇದು ಬ್ರೇಕ್ ಆಗ್ತಿದೆ, ಗ್ರೀನು ಸಿ ತಗೊಳ್ಳೋದಾ ಅಥವಾ ಪಿಯ, ಅಥವಾ ಇಲ್ಲಿ ಫಾಲ್ ಆಗಿ ಮೇಲ್ ಬಂದು ಮತ್ತೆ ತಿರ್ಗಾ ಈ ಕಡೆ ಫಾಲ್ ಆಗ್ತಾ ಇದೆ. ಇಲ್ಲಿ ಫಾಲ್ ಆಗ್ತಿರ್ಬೇಕಾದ್ರೆ ನಾವೇನ್ ಯೋಚನೆ ಮಾಡ್ತೀವಿ, ಇಷ್ಟು ಬಂದಿದ್ದು ಈಗ ಇಲ್ಲಿ ಮೇಲೆ ಹೋಗ್ತಾ ಇಲ್ಲ, ಸೊ ಇನ್ ಕೆಳಗೆ ಹೋಗುತ್ತೆ ಅಂತ ಹೇಳಿ ನಾವು ಪಿ ತಗೊಳಕ್ ಹೋದಾಗ ತಿರ್ಗಾ ಈ ಝೋನ್ ನೋಡಿರಲ್ಲ, ತಿರ್ಗಾ ಅದು ನಮ್ಗೆ ಲಾಸ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅದ್ರ ಬದಲು ಕರೆಕ್ಟ್ ಆಗಿ ಯಾರು ಅನಾಲಿಸಿಸ್ ಮಾಡಿ ಕೂರ್ತಾರೋ ಅವ್ರಿಗೆ ಏನಾಗುತ್ತೆ ನೋಡಿ, ಇವತ್ತಿನ ಮಾರ್ಕೆಟ್ ಎಷ್ಟು ಕ್ಲೀನ್ ಆಗಿ ಹೋಗಿದೆ. ಇದು ಡಬಲ್ ಬಾಟಮ್ ಮಾಡ್ಕೊಂಡು ಮೇಲೆ ಹೋಗಿದೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಹೇಳೋದು, ನೀವು ಕಲಿಬೇಕು, ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಕಲೀರಿ, ಅವಾಗ ನಿಮ್ಗೂ ಬರುತ್ತೆ ಅಂತ ಹೇಳ್ತಾ, ಈಗ ನಮ್ಗೆ ನಾಳೆ ಏನ್ ಮಾಡ್ತಾರೆ, ಈಗ ಮಂತ್ಲಿ ಎಕ್ಸ್ಪೈರಿ ಮುಗೀತು, ನಾಳೆ ಫ್ರೆಶ್ ಮಂತ್ ಸ್ಟಾರ್ಟ್. ಸೊ ಫ್ರೆಶ್ ಮಂತ್ ನಾಳೆ ಸ್ವಲ್ಪ ಮೂಮೆಂಟಮ್ ಇರಬಹುದು. ಯಾಕೆ ಅಂತ ಹೇಳಿದ್ರೆ, ಮೊನ್ನೆಯಿಂದ ಒಂದೇ ಝೋನ್ ಅಲ್ಲಿ ಇಟ್ಟಿರುವಂತಹ ಮಾರ್ಕೆಟ್ ಅನ್ನ ಮೂವ್ಮೆಂಟ್ ಆಗ್ಬಹುದು. ಈ ಲೈನ್ಸ್ ಗಳು ನಾವು ಅದನ್ನ ತಡಿಲಿಕ್ಕೆ ಆಗಲ್ಲ. ಈ ಲೈನ್ಸ್ ಗಳೆಲ್ಲ ಬ್ರೇಕ್ ಆಗುವ ಚಾನ್ಸಸ್ ಗಳು ನನಗೆ ಕಾಣ್ತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಅದನ್ನೇ ಓವರ್ ಆಗಿ ಮಾಡಿ ಈಗಲೇ ಕೊಟ್ಟು ಲೈನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ನಾಳೆ ನಿಮಗೆ ಏನಾದ್ರು ಚೇಂಜಸ್ ಬಂದಾಗ, ಈ ಝೋನ್ ಬ್ರೇಕ್ ಆದಾಗ ನೆಕ್ಸ್ಟ್ ಯಾವ ಲೈನ್ ಬರ್ಬೋದು, ಈ ರೀತಿ ನಿಮ್ಗೆ ನಾನು ಮೆಸೇಜಸ್ ಅನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಈಗ ಸದ್ಯಕ್ಕೆ ನಾವು ಈ 3 ಝೋನ್ ಅನ್ನ ಮೇನ್ ಆಗಿ ಇಟ್ಕೊಂಡಿದೀವಿ. ಸೊ ಇದು ಪ್ರಾಫಿಟ್ ಬುಕ್ಕಿಂಗ್ ಆಗಿದ್ರಿಂದ ಇದೊಂದು ಮೂಮೆಂಟಮ್. ಇದು 2 ಕ್ಯಾಂಡಲ್ ಅನ್ನ ಮರ್ತು ಬಿಡಬೇಕು, ಪ್ರಾಫಿಟ್ ಬುಕ್ಕಿಂಗ್ ಆಗಿದ್ರಿಂದ. ಇದಾದ್ಮೇಲಿಂದ ಮಾರ್ಕೆಟ್ ಈಗ ನಾಳೆ ಏನಾದ್ರು ಇಲ್ಲೇ ಓಪನ್ ಆದ್ರೆ ಇಲ್ಲಿಂದ ಅದು ರೀಟೆಸ್ಟ್ ತಕೊಂಡು ಮೇಲೆ ಹೋಗುತ್ತಾ, ಅಥವಾ ಇಲ್ಲೇನಾರ ಓಪನ್ ಆಗಿ ಇದನ್ನೇ ಸಪೋರ್ಟ್ ತಗೊಂಡು ಹೋಗುತ್ತಾ ನೋಡ್ಬೇಕು. ಸೊ ಈ ಲೈನ್ಸ್ ಗಳನ್ನ ತುಂಬಾ ಕೇರ್ಫುಲ್ ಆಗಿ ಮಾರ್ಕ್ ಮಾಡಿ, ನಾಳೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾಳೆ 2 ರೀತಿ ಮಾರ್ಕೆಟ್ ಆಗ್ಬೋದು. ಒಂದು, ಪೊಸಿಷನ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ವೈಟ್ ಝೋನ್ ಒಳಗೆ ಮಾರ್ಕೆಟ್ ಅನ್ನ ಸಸ್ಟೈನ್ ಮಾಡೋದು.
ಈ ಝೋನ್ ಅಥವಾ ಈ ಝೋನ್. ಇದು ಒಂದು ಆಪ್ಷನ್ ನಂಬರ್ 1. 2, ಒಂದೇ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಅನ್ನ ಮೂವ್ ಮಾಡೋದು. ಒಂದು ಅಪ್ ಸೈಡು ಅಥವಾ ಡೌನ್ ಸೈಡ್, ಯಾವ ಕಡೆಗಾರ ಮೂವ್ ಮಾಡ್ಲಿ. ನಾವು ಇಂಟ್ರಾಡೇ ಅವರು ತುಂಬಾ ಪ್ಲಾನಿಂಗ್ ಎಲ್ಲ ಮಾಡ್ಕೊಬಾರ್ದು. ನಾವು ಯಾವ ಕಡೆ ಹೋಗುತ್ತೋ ನಮ್ ಝೋನ್ ಹೇಗಿದೆಯೋ ಅದ್ರ ಪ್ರಕಾರದಲ್ಲಿ ನಾವು ಟ್ರೇಡ್ ಮಾಡ್ತಾ ನಾವು ಕಾಸ್ಟ್ ಮಾಡ್ತಾ ಇರಬೇಕು ಬೈಯಿಂಗ್ ಅವರು. ಆಯ್ತಾ? ತುಂಬಾ ಅನಾಲಿಸಿಸ್ ಮಾಡಕ್ ಹೋದ್ರೆ ನಮ್ಗೆ ಏನೋ ಟ್ರೇಡ್ ಮಾಡಕ್ ಆಗಲ್ಲ. ಸಿಂಪಲ್ ಆಗಿ ಇಟ್ಕೊಂಡ್ರೆ ಟ್ರೇಡ್ ಸಕ್ಸಸ್ ಆಗುತ್ತೆ. ಸೊ ನಾಳೆ ಝೋನಲ್ಲಿ ಇರುತ್ತಾ ಅಥವಾ ಬ್ರೇಕ್ ಆಗುತ್ತಾ ಅನ್ನೋದನ್ನ ನೋಡಿ ಟ್ರೇಡ್ ಮಾಡೋಣ, ಸಕ್ಸಸ್ಫುಲ್ ಆಗಿರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜಾಯ್ನ್ ಆಗೋರು ಕೋರ್ಸ್ ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.